ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಳೆದ 2 ವರ್ಷಗಳಿಂದ ಬರಗಾಲ ಇರೋದ್ರಿಂದ ನಮ್ಮ ಕಾರ್ಖಾನೆಗೆ ನಷ್ಟವಾಗಿದ್ದು ಈ ವರ್ಷ 3.5 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವುದಾಗಿ ಸಂಗಮ ಕಾರ್ಖಾನೆಯ ಚೇರ್ಮನ್ ರಾಜೇಂದ್ರ ಪಾಟೀಲ್ ಹೇಳಿದ್ದಾರೆ. ಕಾರ್ಖಾನೆಯ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದರು. ನಮ್ಮ ಸಂಗಮ ಸಕ್ಕರೆ ಕಾರ್ಖಾನೆಯಲ್ಲಿ ದಿನಕ್ಕೆ 2500 ಟನ್ ಕ್ರಷಿಂಗ್ ಸಾಮರ್ಥ್ಯವಿದ್ದು ಕಳೆದ 2 ವರ್ಷದಿಂದ ನಮ್ಮ ಕಾರ್ಖಾನೆ ಕಡಿಮೆ ಕ್ರಷಿಂಗ್ ಆಗಿದ್ದು ಈ ವರ್ಷ 3.5 ಮೆಟ್ರಿಕ್ ಟನ್ ಆಗುವಷ್ಟು ಕಬ್ಬು ನುರಿಸುತ್ತೀವಿ. ಅಷ್ಟೇ ಅಲ್ಲ, ಕಾರ್ಖಾನೆಯ ಅಭಿವೃದ್ಧಿಗೆ ಆ ವರ್ಗದ ಸದಸ್ಯರ ಕಡೆಯಿಂದ 10,000 ಮತ್ತು ಬ ವರ್ಗದ ಸದಸ್ಯರಿಂದ 5,000 ಷೇರು ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಆ ವರ್ಗದ ಸದಸ್ಯರಿಗೆ 50 ಕೆಜಿ ಸಕ್ಕರೆ, ಬ ವರ್ಗದ ಸದಸ್ಯರಿಗೆ 25 ಕೆಜಿ ಸಕ್ಕರೆ ವಿತರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಸಿ ವರ್ಗದ 95, ರಾಜ್ಯ ಸರ್ಕಾರದಿಂದ ಅಂದರೆ ಡಿ ವರ್ಗದ ಒಬ್ಬರು ಸದಸ್ಯರು ಈ ಆಡಳಿತ ಮಂಡಳಿಯಲ್ಲಿ ಇದ್ದು, ಸರ್ಕಾರದಿಂದ 15 ಕೋಟಿ, ರೈತರಿಂದ ಸಂಗ್ರಹಿಸಿದ ಷೇರ ಮೊತ್ತ 8 ಕೋಟಿ 2 ಲಕ್ಷ ಹಾಗೂ ಇದು ಒಟ್ಟು ಸೇರಿ 23 ಕೋಟಿ 2 ಲಕ್ಷ ಷೇರುಗಳನ್ನು ಹೊಂದಿದ್ದು, ಇದರಲ್ಲಿ 19 ಕೋಟಿ 999 ಅಮಾನತುದಲ್ಲಿರುತ್ತದೆ. ಕಬ್ಬು ನುರಿಸುವಿಕೆ ಹಾಗೂ ಸಕ್ಕರೆ ಉತ್ಪಾದನೆ. ನಮ್ಮ ಕಾರ್ಖಾನೆಯು ಪ್ರತಿದಿನ 2500 ಮೆಟ್ರಿಕ್ ಟನ್ ಕಬ್ಬು ನುರಿಸುವ ಸಾಮರ್ಥ್ಯ ಹೊಂದಿದ್ದು, ಈ ವರ್ಷದ ಅವಧಿಯಲ್ಲಿ ಸುಮಾರು 2 ವರ್ಷದಿಂದ ಬರಗಾಲ ಇದ್ದರೂ ಕೂಡ ಬಹಳಷ್ಟು ಅಂದರೆ 3ನೇ ವರ್ಷ ಭಾಳ ಚಲೋ ಆಗಿತ್ತು. 3,14,000 ಟನ್ ಕ್ರಷಿಂಗ್ ಆಗಿತ್ತು. ಕಳೆದ 2 ವರ್ಷದಿಂದ ಬರಗಾಲ ಇರೋದ್ರಿಂದ ಕಳೆದ ಸಲ 2,78,000 ಕ್ರಷಿಂಗ್ ಆಯಿತು. ಈ ಮೊನ್ನೆ ಸೀಸನ್ಗೆ 2,14,000 ಕ್ರಷಿಂಗ್ ಆಗಿ ಕಾರ್ಖಾನೆಗೆ ಹಾನಿಯಾಗಿದೆ. ಯಾಕಂದರೆ 3 ಲಕ್ಷ ಅಥವಾ 3 ಲಕ್ಷ ಮೇಲ್ಪಟ್ಟು ನಾವು ಹೋದ್ರೆ ನಮ್ಗೆ ವರ್ಕೌಟ್ ಆಗ್ತದೆ. ಯಾಕಂದರೆ ಒಡ್ನಿ ಹಾಗೂ ಇನ್ನುಳಿದ ಖರ್ಚುಗಳನ್ನು ನೋಡಿದರೆ 3,00,000 ಲಕ್ಷ ಕ್ರಷಿಂಗ್ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಸದಸ್ಯರು ನಮ್ಮಲ್ಲಿ 26,000 ಸದಸ್ಯರು, ಅದರಲ್ಲಿ ಕೆಲವೇ ಅಂದರೆ 5,600 ಅಷ್ಟ ಸದಸ್ಯರ ವರ್ಗದವರು. ಶುರುವಾತಿಗೆ 1 ತಿಂಗಳ 1.5 ತಿಂಗಳವರೆಗೆ ಬಹಳಷ್ಟು ಕಬ್ಬು ಬರ್ತದೆ. 5,000 5,500 ಟನ್ ಪ್ರತಿ ದಿವಸ ಬರ್ತದೆ. ತಮ್ಮ ಮುಂದೆ ಇಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ MD SS ಪೂಜಾರಿ ಅವರು ತಮ್ಮ ಉದ್ದೇಶ ಮಾತಾಡಿ ಅಲ್ಲಿಂದ ಇಲ್ಲಿವರೆಗೆ ಏನಾಗಿದೆ ಅಂತಕ್ಕಂಥದ್ದು ತಾವೆಲ್ಲ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಸಾಕಷ್ಟು ತಾವು ಕೇಳಿದ್ದಾರೆ. ನಮ್ಮ ಸಲುವಾಗಿ ನಿಮಗೆ ಬೇಸರ 24 ವರ್ಷ ಆತ್ರಿ, 25 ವರ್ಷ ಆತ್ರಿ, ನಾವೆಲ್ಲ ಶೇರ್ ತೊಗೊಂಡೆವು, ನಮಗೆ ಏನಾಗ್ತದೆ, ನಮ್ಮ ಎಲ್ಲ ನಿರ್ದೇಶಕ ಮಂಡಳಿದ ಇಷ್ಟ ಇಲ್ಲ, ನಾವೆಲ್ಲ ತೊಂದರೆ ಅನುಭವಿಸಿ ಬಂದೇವೆ. ಇವತ್ತು ತಮ್ಮನ್ನ ಎಂದೂ ಮರ್ಯಾಕೆ ಶಕ್ಕಿಲ್ಲ ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಇವತ್ತು ಇದನ್ನು ಲಾಭದಾಗ ತಂದೆ ಎಕ್ಸ್ಪಾನ್ಷನ್ ಮಾಡಿ ಇಲ್ಲಿ ಲಾಭಾಂಶ ಕೂಡ ಹಂಚೋ ತನಕ ನಾವು ಯಾರೂ ಶ್ರಮ ಪಡಂಗಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾ ಭಾಳ ನಿಶ್ಚಿತವಾಗಿ ಹೇಳ್ತೇನೆ. ತಾವು ನನಗೆ ನೋಡಿ ಅಂತಂದ್ರೆ ಸಾಲ ತಗೊಂಡದ್ದು 80 ಕೋಟಿ ರೂಪಾಯಿ, 84 ಕೋಟಿ ರೂಪಾಯಿ, ಆಲ್ರೆಡಿ ಈಗ 36ರಿಂದ 40 ಕೋಟಿ ರೂಪಾಯಿ ತನಕ ಇವತ್ತು ಸಾಲ ತುಂಬಿದ್ದೇವೆ. ನಾವು ಭಾರ ಇಟ್ಕೊಂಡಿಲ್ಲ. ಅದರ ಫ್ಲಜ್ ಲೋನ, ಉಳಿದಂಥ ಲೋನ ಕೊಡ್ತಕ್ಕಂಥದ್ದು ತೆಗೋದಂಥದ್ದು ಅದು ಪ್ರತಿ ವರ್ಷ ಇರ್ತದೆ. 100-200 ಕೋಟಿ ರೂಪಾಯಿ ತೆಗೆಸ್ಬೇಕಾಗ್ತದೆ. ಅದರ ಬಡ್ಡಿ ಗಂಟನೂ ಇವತ್ತು ಕೊಡಬೇಕಾಗೈತೆ. ಇದನ್ನೆಲ್ಲನೂ ಹೊರತುಪಡಿಸಿ ಇವತ್ತು ಕೇಂದ್ರ ಹೇಳಿದಂಥ ಏನು 3,600-700 ರೂಪಾಯಿ ಇವತ್ತು ಫಿಕ್ಸ್ ಮಾಡಿದ್ದು ನಮ್ಗೆ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ 3,709 ರೂಪಾಯಿ. ಆದಾಗ್ಯೂ ಕೂಡ ನಾವು 3,000 ಇವತ್ತು ತಮ್ಮೆಲ್ಲರ ಜೊತೆಗೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ಕಬ್ಬು ತಾವು ಕಳಿಸಿದಂಥ ಸದಸ್ಯರು ಇವತ್ತು ತಾವು ಮಾತಾಡಬೇಕು. ಇವತ್ತು ತಾವು ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಆಗ್ತಕ್ಕಂಥ ತೂಕದ ಬಗ್ಗೆ, ಇಲ್ಲಿ ಆಗ್ತಕ್ಕಂಥ ಏನಾದ್ರು ನಿಮಗೆ ತೊಂದರೆ ಇದ್ರೆ ಇವನ್ನೂ ಕೂಡ ನಮಗೆ ಹೇಳಬೇಕು. ನನಗಂತೆ ಆತ್ಮವಿಶ್ವಾಸದ ಇವತ್ತು ನಾವು ಫ್ಯಾಕ್ಟ್ರಿ ಸ್ಟಾರ್ಟ್ ಆದಾಗ ರಾಜೇಂದ್ರ ಪಾಟೀಲ್ ಒಳಗಿನ ಆಡಳಿತ ಎಲ್ಲ ಮಂಡಳಿಯವ್ರು ನೋಡ್ಕೋತಾರೆ. ಹೊರತಾಗೆ ನಾ ಮಾತ್ರ ಅಲ್ಲಿ ಕಾರ್ಖಾನೆ ಏನು ನಿಮ್ಮ ಗಾಡಿಗಳು ಬರ್ತಾವೆ, ಕಬ್ಬಿನ ಗಾಡಿಗಳು ಬರ್ತಾವೆ, ಅನೇಕ ಸದಸ್ಯರಿಗೆ ಮತ್ತು ಟ್ರ್ಯಾಕ್ಟರ್ ಮಾಲೀಕರಿಗೆ ಮತ್ತು ಡ್ರೈವರ್ಗಳಿಗೂ ಕೂಡ ಭಾಳ ಸಲಹಕಾರ ನಾವು ಹೇಳಿದೆವು. ನಿಮ್ಮ ಕಡೆ ರೊಕ್ಕ ಇಲ್ಲ ಅಂದ್ರೆ ಹೇಳ್ರಿ, ತೂಕ ಮಾಡಿಸ್ಕೊಂಡ್ಬಂದು ಹೊರಗೆ ನೀವು ತೂಕ ಮಾಡಿಸ್ಕೊಂಡ್ಬಂದು ಇಲ್ಲಿ ಏನಾರ ಫರಕ್ ಆದ್ರೆ ನಮ್ಮ ಆಡಳಿತ ಮಂಡಳಿ ಎಲ್ಲರದು ಫೋನ್ ನಂಬರ್ ಅದಾವ. ನನಗೆ ಇಲ್ಲಿ ಹೇಳಂದ್ರೆ
5-10 ನಿಮಿಷನಾಗ ಇಲ್ಲೇ ನಡ್ಕೋತ ಬರುವಷ್ಟು ನನ್ನ ಬಾಜುಕೈತಿ. ಈ ವೇಳೆ ಕಾರ್ಯಕ್ರಮದಲ್ಲಿ ಕಾರ್ಖಾನೆಯ ಉಪಾಧ್ಯಕ್ಷ ಬಸಗೌಡ ಪಾಟೀಲ, ಸಂಚಾಲಕ ಶಶಿಕಾಂತ್ ನಾಯ್ಕ, ಜಿಎಂ ಪಾಟೀಲ, ಸಂಪತ್ತ ಬಾಂದೂರ್ಗೆ, ಸಂಗೀತ ಕರಗುಪ್ಪಿ, ರಾಜಶ್ರೀ ಕವಟಗಿಮಠ, ಶಿಲ್ಪಾ ಗಸ್ತಿ, ಅಮರನಾಥ್ ಮಹಾಜನ್ ಶೆಟ್ಟಿ, ವ್ಯವಸ್ಥಾಪಕ ನಿರ್ದೇಶಕ ಎಸ್ಎಸ್ ಪೂಜಾರಿ, ಆನಂದ ಸಂಸುದ್ದಿ ಸೇರಿ ಕಾರ್ಖಾನೆಯ ಸದಸ್ಯರು, ರೈತರು, ಸಿಬ್ಬಂದಿ ವರ್ಗ ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.